ಏನು 72,000 ಕೋಟಿ ಖರ್ಚು ಮಾಡ್ತಿದ್ದಾರೆ, ಯಾವ ಗುಣಮಟ್ಟ ಕೊಡ್ತಿದ್ದಾರೆ? ಇವತ್ತು ಎಲ್ಲ ಇಡೀ ಸಮಾಜ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥದ್ದಾಗಬೇಕು. ಇವತ್ತು ಗುಣಮಟ್ಟ ಇಲ್ಲದ ಕಾರಣ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಪರಿಸ್ಥಿತಿಯೇ ನಿರ್ಮಾಣ ಆಗಿಲ್ಲ. 72,000 ಕೋಟಿ ಖರ್ಚು ಮಾಡಿ ಉಪಯೋಗ ಆಗ್ತಿಲ್ದಂಗೆ ಆಗ್ತಿದೆ. ತ್ರಿಭಾಷಾ ನೀತಿಯನ್ನು ತಂದವ್ರು ಯಾರು? ತ್ರಿಭಾಷಾ ನೀತಿಯನ್ನು ದೇಶದಲ್ಲಿ ತಂದವ್ರು ಯಾರು? ಇದೇ ಕಾಂಗ್ರೆಸ್ನವರು ತಂದುಬಿಟ್ಟು ಇದುವರೆಗೂ ತ್ರಿಭಾಷಾ ನೀತಿಯನ್ನು ಸಮರ್ಥಿಸ್ಕೊಳ್ತಿದ್ದವರು ಇದಕ್ಕಿದ್ದಾಗೆ ದ್ವಿಭಾಷಾ ನೀತಿ. ರಾಜಕೀಯ ಮಾಡೋಕ್ಕೂ ಒಂದು ಮಟ್ಟ ಇದೆ. ಯಾವ ಮಟ್ಟಕ್ಕೆ ಬೇಕಾದ್ರೆ ಎಳಿತೀವಿ, ಎಷ್ಟು ಬೇಕಾದ್ರೆ ಹೆಚ್ಚಿಗೆ ಮಾಡ್ತೀವಿ, ಎಷ್ಟು ಬೇಕಾದ್ರೆ ಗಲೀಜು ಮಾಡ್ತೀವಿ ಅನ್ನೋದಕ್ಕೆ ಕಾಂಗ್ರೆಸ್ಸೇ ಒಂದು ಉದಾಹರಣೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಜುಕೇಷನು ಕನ್ಕರೆಂಟ್ ಸಬ್ಜೆಕ್ಟು, ಬರೀ ರಾಜ್ಯನೇ ನಿಶ್ಚಯ ಮಾಡೋಕ್ಕಾಗಲ್ಲ. ಸೊ ಇಷ್ಟು ಗೊತ್ತಿದ್ದನ್ನು ಸುಮ್ಮನೆ ಪೊಲಿಟಿಕ್ಸ್. ನಾನು ಆಡಳಿತದಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ, ನಾನು ಸರ್ಕಾರಿ ಶಾಲೆಯನ್ನೇ ಚೆನ್ನಾಗಿ ಮಾಡಿದ್ದೀನಿ, ಜನರು ದುಡ್ಡು ಖರ್ಚು ಮಾಡಿ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸೋಂಗಿಲ್ಲ, ನಿಜವಾದ ಸಮಾನತೆ ಜನಪರವಾಗಿ ಕೆಲಸ ಮಾಡ್ತೀನಿ ಅನ್ನೋಂಥದ್ದನ್ನ ಒಂದೇ ಒಂದು ದಿನ ಇಷ್ಟು ಬಡಾಯಿ, ಇಷ್ಟು ದೀನ ದಲಿತರ ನಾಯಕ ಅಂತ ಹೇಳ್ಕೊತಾರೆ ಇವರು. ಯಾವ್ದಾದ್ರು ದೀನ ದಲಿತರ ಪರವಾಗಿ ಇವತ್ತೇನಾದ್ರು ಗುಣಮಟ್ಟದ ಶಿಕ್ಷಣ ಕೊಟ್ಟಿದ್ದೀವಿ, ನಿಮ್ಗೆ ಒಳ್ಳೇದು ಮಾಡಿದ್ದೀವಿ, ಬಡವ್ರ ಮನೇಲಿ ಹುಟ್ಟಿದ್ದೀರೋ, ಸ್ಥಿತಿವಂತರ ಮನೇಲಿ ಹುಟ್ಟಿದ್ದೀರೋ ಅನ್ನೋಂಥದ್ದನ್ನ ಯಾವ ಒಂದು ತಾರತಮ್ಯ ಇಲ್ಲದೆ ಸಮಾನವಾದಂಥ ಅವಕಾಶವನ್ನು ಕೊಡ್ತೀನಿ ಅಂತ ಒಂದೇ ಒಂದು ದಿನ ಕೆಲಸ ಮಾಡಲಿಲ್ವೇ? ಸರ್ಕಾರಿ ಆಸ್ಪತ್ರೆಗೂ ಹೋಗಂಗಿಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಹೋಗಿ ಗುಣಮಟ್ಟ ಇಲ್ಲ, ಔಷಧಿ ಇಲ್ಲ, ಮಾತ್ರೆ ಇಲ್ಲ. ಇದು ಒಂದು ಸರ್ಕಾರ? ಇದೊಂದು ಸರ್ಕಾರನ? ಇದೊಂದು ಆಡಳಿತನ? ಬರೀ ರಾಜಕೀಯ. ಯಾರೂ ನೆಮ್ಮದಿಯಾಗಿರಬಾರ್ದು. ಜನರ ಭವಿಷ್ಯದ ಜೊತೆ ಚೆಲ್ಲಾಟ ಆಡೋಂಥ ಏನಾರ ಒಂದು ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಕೀಳು ಮಟ್ಟದ ರಾಜಕೀಯವನ್ನು ಮಾಡೋಂಥ ಯಾವುದಾದ್ರು ಒಂದು ಸರ್ಕಾರ ಇದ್ದರೆ ಇಂದಿನ ಕಾಂಗ್ರೆಸ್ ಸರ್ಕಾರ. ದ್ವಿಭಾಷಾ ನೀತಿ ತಂದಿದ್ದಾರೆ, ಬಟ್ ಸೆಂಟ್ರಲ್ ಸಿಲೆಬಸ್ಗೆಲ್ಲ ಅದು ಅಪ್ಲೈ ಆಗಲ್ಲ. ನೋಡಿ, ಕನ್ನಡದ ಮಕ್ಕಳು ಸರ್ಕಾರಿ ಶಾಲೆ ಓದುವ ಮಕ್ಕಳಿಗೆ ಮಾತ್ರ ಆ ಒಂದು ಭಾಷೆಯನ್ನು ಕಲಿಯೋದಕ್ಕೆ ಅಡ್ಡಿಯಾಗತ್ತೆ ಅಲ್ವಾ? ಅದಕ್ಕೆ ಹೇಳಿದ್ನಲ್ಲ, ರಾಷ್ಟ್ರ ನಿರ್ಮಾಣ ಹೇಗೆ ಮಾಡೋದು? ನೀವು ಭಾರತ ರಾಷ್ಟ್ರ ನಿರ್ಮಾಣ ಆಗೋದು ಹೇಗೆ? ಒಡನಾಟ ಇಟ್ಕೊಳ್ಳೋದು ಹೇಗೆ? ಸಂಪರ್ಕ ಇಟ್ಕೊಳ್ಳೋದು ಹೇಗೆ? ಈ ರೀತಿ ಸರಿಯಾದ ವ್ಯವಸ್ಥೆಗಳು ಕಳಿಸ್ತಾರೆ ಸರ್. ನರ್ಸರಿನಲ್ಲಿ ಸರಿಯಾಗಿ ನರ್ಸರಿಯನ್ನು ನಾವು ಸ್ಟಾರ್ಟ್ ಮಾಡಿ ಸರಿಯಾಗಿ ನರ್ಸರಿಗಳನ್ನು ನಡೆಸಿದ್ರೆ 15 ಭಾಷೆ ಕಲಿಬೋದು ಸರ್ ಮಕ್ಕಳು. ಅಷ್ಟು ಪ್ರತಿಭೆ ಇದೆ. 15 ಭಾಷೆ ಕೇಳಿ ಯಾರನ್ನಾರ ನೀವು. ಅಷ್ಟು ಬುದ್ಧಿಶಕ್ತಿನೂ ಇದೆ ಜನರಲ್ಲಿ, ಅಷ್ಟು ಜ್ಞಾನವೂ ಇರುತ್ತೆ. ಆದರೆ ಏನು ಅಂದರೆ ನಾವು ಬಳಕೆಯನ್ನು ಮಾಡದೆ ಈ ರೀತಿ ನಿರ್ಲಕ್ಷ್ಯನ ಮಾಡಿ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ ಕಾರಣ ಇವತ್ತು ರಾಜ್ಯ ಸಂಪೂರ್ಣವಾಗಿ ಹಿಂದೆ ಸರಿಯುವಂಥದ್ದಾಗುತ್ತೆ.